ಆಲ್ಮೋಸ್ಟ್ ಸೆಕೆಂಡ್ ಮ್ಯಾಚ್ನು ಅದೇ ಥರ ಡಾಮಿನೇಟ್ ಮಾಡ್ತಾರೆ ಆಸ್ಟ್ರೇಲಿಯನ್ಸ್ನ ಅಂದ್ಕೊಂಡ್ರೆ ತಪ್ಪಾಗಿದೆ. ನಾವು ಅಂದ್ಕೊಂಡಂಗೆ ಭಾರತ ಎರಡನೇ ಮ್ಯಾಚು ಗೆದ್ದಿಲ್ಲ, ಸೋತಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಂತ ಹೇಳೋದು, ಭಾರತ ಫಸ್ಟ್ ಮ್ಯಾಚ್ನ ಯಾವ ರೇಂಜಿಗೆ ಗೆದ್ರು, ಯಾವ ರೇಂಜ್ಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸೆಕೆಂಡ್ ಮ್ಯಾಚ್ನು ಅದೇ ಥರ ಡಾಮಿನೇಟ್ ಮಾಡ್ತಾರೆ ಆಸ್ಟ್ರೇಲಿಯನ್ಸ್ನ ಅಂದ್ಕೊಂಡ್ರೆ ತಪ್ಪಾಗಿದೆ. ನಾವು ಅಂದ್ಕೊಂಡಂಗೆ ಭಾರತ ಎರಡನೇ ಮ್ಯಾಚು ಗೆದ್ದಿಲ್ಲ, ಸೋತಿದೆ. ಹೌದು, ಇದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನು ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ. ಭಾರತ ಎರಡನೇ ಟೆಸ್ಟ್ನ ಸೋತಿದೆ ಆಸ್ಟ್ರೇಲಿಯಾ ವಿರುದ್ಧ. ಸೊ ಇದು ಏನಾಯಿತು ಕಂಪ್ಲೀಟ್ ವಿವರಣೆ ಬೇಕು ಅಂತ ಹೇಳಿದ್ರೆ ನಿಮಗೆ, ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಭಾರತ ಸೆಕೆಂಡ್ ಟೆಸ್ಟ್ನಲ್ಲಿ ಬರೀ 180 ರನ್ಸ್ ಅಷ್ಟೇನೆ ಕಲೆಕ್ಟ್ ಮಾಡೋಕ್ಕಾಗಿದ್ದು. ಸೊ ಇದರಲ್ಲಿ ನಿಮಗೆ ಯಾರು ಚೆನ್ನಾಗಿ ಆಡಿದ್ರು, ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರನ್ ಸ್ಕೋರ್ ಮಾಡಿದ್ದು 180 ಅಂತ ಹೇಳಿದ್ರೆ ಇಟ್ಸ್ ಅ ಮಿನಿಮಮ್ ಸ್ಕೋರ್ ಅಲ್ವಾ. ಸೊ ಅದಕ್ಕೆ ಚೆನ್ನಾಗಿ ಆಡಿದ್ರು ಅಂತ ಹೇಳೋಕ್ಕಾಗಲ್ಲ. ಬಟ್ ಆದ್ರೂ ಒಂದು ಲೆವೆಲ್ಗೆ ಆಡಿದ್ದು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಜೈಸ್ವಾಲ್ ಮತ್ತು ನಮ್ಮ ಶುಭ್ಮನ್ ಗಿಲ್ ಒಂದು 37-36 ಈ ರೇಂಜ್ಗೆ ಇಬ್ಬರೂ ಆಟ ಆಡಿದ್ದು. KL ರಾಹುಲಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಏನು ಮಿಸ್ಟೇಕ್ ಆಯಿತು ಅಂತ ಲೇಟರ್ ಸ್ಟೇಜಲ್ಲಿ ನೋಡೋಣ ಆಮೇಲೆ ಏನಾಯಿತು ಅಂತೇಳಿ. ಆಮೇಲೆ ಅದಾದಮೇಲೆ ವಿಕೆಟ್ನ ಕಳ್ಕೊಂಡ್ರು. ಕೊಹ್ಲಿ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಪಂತ್ ಒಂದು ಸ್ವಲ್ಪ 27-26 ರೇಂಜ್ಗೆ ಆಡಿದ್ರು. ಬಟ್ ಆದ್ರೂ ಅವರು ವಿಕೆಟ್ ಕೊಟ್ಟರು. ಸ್ವಲ್ಪ ಜಾಸ್ತಿನೇ ರನ್ ಸ್ಕೋರ್ ಮಾಡಿದ್ದು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ರೆಡ್ಡಿ. ಇವರು 42 ರನ್ಸ್ ಹೊಡೆದ್ರು. ಸೊ 42 ರನ್ ಹೊಡೆದಿದ್ದಕ್ಕೆ ಸೊ ಭಾರತ ಅಲ್ಲಿಗೆ 180 ಕಲೆಕ್ಟ್ ಮಾಡೋಕ್ಕಾಯಿತು ಅಷ್ಟೇನೆ. ಸೊ ಆಮೇಲೆ ಅಟ್ಲೀಸ್ಟ್ ಪಿಚ್ ಏನಾದರೂ ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ, ಅದಕ್ಕೆ ಭಾರತ 180ಗೆ ಆಲ್ಔಟ್ ಆಗಿದ್ದಾರೆ ಅಂದ್ಕೊಂಡ್ರೆ ಇಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದು ಆಸ್ಟ್ರೇಲಿಯನ್ಸು. ಹೌದು, ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಬಂದು ಬರೋಬ್ಬರಿ 337 ರನ್ಸ್ನ ಕಲೆ ಹಾಕಿದ್ದವರು. ಅದು ಹೆಂಗಪ್ಪ ಇಂಡಿಯನ್ಸ್ಗೆ ಆಡೋಕ್ಕಾಗಿಲ್ಲವ ಆಸ್ಟ್ರೇಲಿಯನ್ಸ್ಗೆ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಮಾತ್ರ ನಮ್ಮ ಟ್ರಾವಿಸ್ ಹೆಡ್ ಒಂಥರ ಹೆಡ್ಡೇಕೆ ಆಗಿದ್ದಾರೆ ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ವರ್ಲ್ಡ್ ಕಪ್ ಫೈನಲಲ್ಲೂ ನಮಗೆ ಕಾಟ ಕೊಟ್ಟಿದ್ದವ್ರೆ. ಆಮೇಲೆ T20ಲಾದ್ರೂ ಅಷ್ಟೇ ನಮಗೆ ತುಂಬ IPL ಅಲ್ಲೂ ಕಾಟ ಕೊಡ್ತಾರೆ. ಸೊ ಈ ಥರ ಬ್ಯಾಟ್ಸ್ಮನ್ ಅವರು. ಸೊ WTCಲೂ ಕಾಟ ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ಟ್ರಾವಿಸ್ ಹೆಡ್ಡೇನೆ ಆಲ್ಮೋಸ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಬೌಲರ್ಸ್ಗೆ ಡಾಮಿನೇಟ್ ಮಾಡಿದೆ ಅಂತ ಹೇಳ್ಬೋದು. ಇವರು 100 ಹೊಡೆದ್ರು. ಆಮೇಲೆ ಅವ್ರ ಕಡೆಯಿಂದ ಲಬುಶೇನ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದರಿಂದ 337. ಅಲ್ಲಿಗೆ ಆಸ್ಟ್ರೇಲಿಯನ್ಸ್ ಹತ್ರ ತುಂಬಾ ಲೀಡ್ ಉಳ್ಕೊಂಡ್ಬಿಡ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಟ್ಲೀಸ್ಟ್ ಇಂಡಿಯಾದವರು ಡಾಮಿನೇಟ್ ಮಾಡ್ತಾರೆ, ಲೀಡ್ನ ಮುರಿದು ಒಂದು ಒಳ್ಳೆ ಸ್ಕೋರ್ನ ಕೊಡ್ತಾರೆ ಅಂದಿದ್ದು ಆಗಿಲ್ಲ. ಸೊ ಅಲ್ಲೂ ಬ್ಯಾಟಿಂಗ್ ನಮ್ಮದು ಕಳಪೆನೇ ಆಯಿತು ಅಂತಲೇ ಹೇಳ್ಬೋದು. ಯಾರೂ ಚೆನ್ನಾಗಿ ಆಡಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಮಾತ್ರ ಅಗೇನ್ 40 ರೇಂಜ್ಗೆ ಸ್ಕೋರ್ ಮಾಡಿದ್ದು ಬಿಟ್ಟರೆ ಬೇರೆ ಯಾರಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಅದಕ್ಕಾಗೇ ಇಂಡಿಯಾ ಸ್ಕೋರ್ ಮಾಡೋಕ್ಕಾಗಿದ್ದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬರೀ 175. ಅಲ್ಲಿಗೆ ಆಸ್ಟ್ರೇಲಿಯನ್ಸ್ಗೆ ಬರೀ ಲೀಡ್ ಕೊಟ್ಟಿದ್ದು ಹೊಡಿಯೋಕ್ಕೆ 18-19 ರನ್ಸ್ ಅಷ್ಟೇನೆ. ಆಸ್ಟ್ರೇಲಿಯಾದವ್ರು ಬಂದರು, ಅದನ್ನು ಹೊಡೆದಾಕಿದ್ರು. ಸೊ ಇಲ್ಲಿಗೆ ಆಸ್ಟ್ರೇಲಿಯನ್ಸ್ ವಿನ್ ಆದರು. ಸೊ ಇಲ್ಲಿ ಒಂದನ್ನ ಅನಲೈಸ್ ಮಾಡೋದಿದ್ರೆ ಏನು ಮಿಸ್ಟೇಕ್ ಆಗಿರ್ಬೋದು ಅಂತ ಹೇಳಿದ್ರೆ, ನನಗೆ ಪರ್ಸ್ನಲಿ ಅನಿಸಿದ್ದು ರೋಹಿತ್ ಶರ್ಮಾ ಎಲ್ಲೋ KL ರಾಹುಲ್ಗೆ ಓಪನಿಂಗ್ ಬ್ಯಾಟಿಂಗ್ನ ಕೊಡಬಾರ್ದಿತ್ತೇನೋ, ರೋಹಿತ್ ಶರ್ಮಾನೇ ಓಪನರ್ ಆಗಿ ಆಡಬೇಕಿತ್ತೇನೋ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಹೇಳ್ತೀನಿ, ರೋಹಿತ್ ಶರ್ಮಾ ಅಗ್ರೆಸಿವ್ ಬ್ಯಾಟಿಂಗ್ ಇರೋದ್ರಿಂದ ಸೊ ಸ್ಟಾರ್ಟಿಂಗಲ್ಲಿ ಒಂದು 50 ರನ್ಸ್ ಫಾಸ್ಟ್ ಆಗೇನೆ ಕಲೆಕ್ಟ್ ಮಾಡಿದ್ರು ಕೂಡ ಅದು ಟೀಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ರೋಹಿತ್ ಶರ್ಮಾ ಬ್ಯಾಟಿಂಗ್ ಹಾಗೇನೆ ಇರುತ್ತೆ. ಸ್ಟಾರ್ಟಿಂಗ್ ಒಂದು 100 ಬಾಲ್ಸ್ನ ಫೇಸ್ ಮಾಡಿದ್ರೆ 50 ರನ್ಸು 60 ರನ್ಸು ಮಿನಿಮಮ್ ಬಂದೇ ಬರುತ್ತೆ. ಸೊ ಆ ಆಪ್ಷನ್ನ ರೋಹಿತ್ ಶರ್ಮಾ ಓಪನಿಂಗ್ ಅಲ್ಲೇನೆ ಇಟ್ಕೊಬೇಕಿತ್ತು. KL ರಾಹುಲ್ ನಮಗೆ ಫಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು ಅಂದ್ಬಿಟ್ಟು ಆ ಪೊಸಿಷನ್ನ ನಾನು ಕಿತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ರೋಹಿತ್ ಶರ್ಮಾ ಕೆಳಗಡೆ ಆಗಿದ್ದು. ಮೇ ಬಿ ಇದೆಲ್ಲೋ ರಾಂಗ್ ಡಿಸಿಷನ್ ಆಯ್ತೇನೋ ಅಂತ ಅನ್ನಿಸ್ತು. ಅದು ಒಂದೇ ರೀಸನ್ ಆಗಲ್ಲ ಈ ಮ್ಯಾಚ್ ಸೋಲಕ್ಕೆ, ತುಂಬಾನೇ ರೀಸನ್ಸ್ಗಳಿದೆ. ಕೊಹ್ಲಿ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ, ಜೈಸ್ವಾಲಿಂದ ಎಕ್ಸ್ಪೆಕ್ಟೆಡ್ ಇನ್ನಿಂಗ್ಸು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸು ಬಂದಿಲ್ಲ. ಸೊ ಇದೂ ಕಾರಣಗಳಿವೆ. ಬಟ್ ಮೇಜರ್ ಆಗಿ ಸ್ವಲ್ಪ ಇದಾಯ್ತೇನೋ ಅಂತ ಅನ್ನಿಸ್ತು.
ಹೋಪ್ಫುಲಿ ಥರ್ಡ್ ಮ್ಯಾಚಲ್ಲಿ ರೋಹಿತ್ ಶರ್ಮನೇ ಓಪನ್ ಮಾಡಬೇಕು. ಸೊ ಅಲ್ಲಿಗೆ ಟೀಮಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಳಗಡೆ ಆಡಿದ್ರೆ ಅವ್ರಿಗೇನಾಗುತ್ತೆ, ಆಲ್ಮೋಸ್ಟ್ ಓಪನರ್ ಬ್ಯಾಟರ್ ಆಗಿ ಸೆಟ್ ಆಗಿರೋದ್ರಿಂದ ಸೊ ಮೇಲೆ ಬಂದು ಕೆಳಗಡೆ ಬಂದು ನಿಮಗೆ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಮೂಮೆಂಟ್ಗೆ ಅದೇನು ಆ ಲೈನಪ್ ಇರುತ್ತಲ್ಲ ಅಡ್ಜಸ್ಟ್ ಆಗೋಕ್ಕೆ. ಸೊ ಇರಲಿ, ಪರವಾಗಿಲ್ಲ. ಇವಾಗ 1-1 ಆಗಿದೆ ಸೀರೀಸು. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚು ಹೆಂಗಾಗುತ್ತೆ, ಯಾರು ಗೆಲ್ತಾರೆ ಅಂದ್ಬಿಟ್ಟು. ಅಡಿಲೇಡಲ್ಲಿ ಸ್ವಲ್ಪ ಪಿಚ್ ಹೆಂಗಿತ್ತು ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಬೌಲರ್ಸ್ ಹೆಲ್ಪ್ ಆಗುತ್ತಷ್ಟೇ. ಆಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಎಲ್ಲನೂ ಬ್ಯಾಟರ್ಸ್ ಹೆಲ್ಪ್ ಅಂತಲೇ ಹೇಳಿದ್ದು. ಬ್ಯಾಟರ್ಸ್ ಹೆಲ್ಪ್ ಅಂತ ಹೇಳಿದ್ರು ಸಹ ಸೆಕೆಂಡ್ ಇನ್ನಿಂಗ್ಸಲ್ಲಿ ಭಾರತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕ್ರಿಕೆಟ್ ಈಸ್ ಫನ್ನಿ ಗೇಮ್, ಇರೋದೇ ಹಾಗೆ. ಒಂದು ಮ್ಯಾಚ್ ಅವರು, ಒಂದು ಮ್ಯಾಚ್ ಇವರು, ಇದು ಹಾಗೆ ಆಗುತ್ತೆ. ಬಟ್ ಬೆಸ್ಟ್ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಹೋಪ್ಫುಲಿ ನೋಡೋಣ, ಥರ್ಡ್ ಮ್ಯಾಚ್ ಮೇ ಬಿ ವಿನ್ ಆಗ್ಬೋದು. ಒಳ್ಳೆ ಸಪೋರ್ಟ್ ಮಾಡೋಣ ಇಂಡಿಯನ್ ಟೀಮ್ಗೆ. ಯಾಕಂತ ಹೇಳಿದ್ರೆ ವಿನ್ ಆಗೋದು ತುಂಬ ಮುಖ್ಯ. ಭಾರತಕ್ಕೆ WTC ಕೂಡ ಕ್ವಾಲಿಫೈ ಆಗಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಏನು ಈ ಟೆಸ್ಟ್ ಮ್ಯಾಚ್ ಆಯಿತು, ಏನು ಆಯಿತು, ಸೋತ್ರು ಯಾಕೆ ಏನು ಅಂತ. ಸೊ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ, ಮುಂದಿನ ಟೆಸ್ಟ್ ಮ್ಯಾಚ್ ಅಪ್ಡೇಟ್ ಜೊತೆ. ಅಲ್ಲಿ ತನಕ ಸಿಗೋಣ. ಬಾಯ್.